ನಮಸ್ತೆ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣಂತ. ಇವತ್ತಿನ ಟಾಪಿಕ್ ಏನಂತಂದ್ರೆ ನಿಮ್ಮ ವ್ಯಕ್ತಿಯ ಸುಪ್ತ ಮನಸ್ಸಿನ ಭಾವನೆಗಳು, ಅಂದರೆ ಸಬ್ಕಾನ್ಷಿಯಸ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಅಥವಾ ಡೀಪ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ಸುಪ್ತ ಮನಸ್ಸು ಭಾವನೆ ಅಂತಂದ್ರೆ ಅವರು ಬಾಯೊಳಗೆ ಹೇಳ್ತಾರೆ ಒಂದು ಮಾಡ್ತಿರ್ತಾರೆ, ಆ್ಯಕ್ಷನ್ಸ್ ಒಂದು ಮಾಡ್ತಿರ್ತಾರೆ. ಬಟ್ ಆದ್ರೂ ಅವ್ರದ್ದು ಕೆಲವೊಂದು ಬಿಹೇವಿಯರ್ ಒಳಗೆ ನೋಡಿದ್ರೆ ನೀವು ಅವ್ರು ಹೇಳೋದ ಒಂದು ಹೇಳ್ತಿರೋದ ಒಂದು, ಮಾಡ್ತಿರೋದ ಒಂದು, ಬಟ್ ನನಗೆ ಕಾಣ್ತಿರೋದ ಒಂದು ಅಂತ ನೀವು ಅನ್ನಿಸ್ಬೋದು. ನನಗೆ ಅವ್ರಿಗೆ ಮಾಡ್ತಿರೋದು ಹೇಳ್ತಿರೋದು ಸರಿ ಇಲ್ಲ, ಏನೋ ಡಿಫ್ರೆಂಟ್ ಅನ್ನಿಸ್ತತಿದೆ. ಅಂದರೆ ಅವ್ರ ಒಳಗೆ ತಲೆ ಒಳಗೆ ಏನೋ ಡೀಪಾಗಿ ಏನೋ ಒಂದು ಬೇರೆನ ಫೀಲಿಂಗ್ಸ್, ಬೇರೆ ಥಾಟ್ಸ್ ಇರ್ತಾವೆ. ಅದು ಅವ್ರಿಗೆ ಗೊತ್ತಿಲ್ದಂಗೆ ಅದು ಹೊರಗೆ ತೋರಿಸ್ತಿರ್ತೈತೆ. ಸೊ ಅಂಥವೇನಾದರೂ ಭಾವನೆಗಳ ಥಾಟ್ಸ್ ನಿಮ್ಮ ವ್ಯಕ್ತಿ ಅದಾವ ನಿಮ್ಮ ಈ ರಿಲೇಷನ್ಶಿಪ್ ಬಗ್ಗೆ ಅಂತ ನೋಡೋಣ ಅಂತ. ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ ಟ್ಯಾರೋ ಕನ್ನಡ ರೀಡಿಂಗ್, ಕನ್ನಡ ಟ್ಯಾರೋ ರೀಡಿಂಗ್ ಇನ್ ಕನ್ನಡ. ಅವೇಕನ್ ಟ್ಯಾರೋ ವಿತ್ ನಿಖಿತಾ ಭಾಳ ಜನ ಹುಡುಕ್ತಿರೋದನ್ನ ನಿಖಿತಾ ಟ್ಯಾರೋ ASMR ಅಂತ ಹುಡುಕ್ರಿ, ನಿಖಿತಾ ಟ್ಯಾರೋ ಅಂತ ಹುಡುಕ್ರಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಟ್ಯಾರೋ ಕನ್ನಡ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್, ಥರ್ಡ್ ಪಾರ್ಟಿ ಎಲ್ಲ ಹುಡುಕ್ತಿದ್ರಿ, ಆನ್ಸರ್ ನಿಮಗಿಲ್ಲಿ ಸಿಗ್ತಾ ಐತಿ. ಸೊ ಯುವರ್ ಇನ್ ದ ರೈಟ್ ಪ್ಲೇಸ್. ಸೊ ಯಾವ ವ್ಯಕ್ತಿ ಬಗ್ಗೆ ಡೀಪ್ ಫೀಲಿಂಗ್ಸ್ ಏನದವು ನಿಮ್ಮ ಬಗ್ಗೆ ಅಂತ ತಿಳ್ಕೊಬೇಕಂದ್ರೆ ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಂಡು ಅವ್ರನ್ನ ವಿಜುವಲೈಸ್ ಮಾಡ್ಕೊಳ್ರಿ. ಸೊ ಇಂಟರ್ನ್ಯಾಷನಲ್ ಆಗಿರೋಂಥ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ನಿಮಗೆ ಬೇಕಂದ್ರೆ ವಾಟ್ಸಪ್ಪಿಗೆ ಕಾಂಟ್ಯಾಕ್ಟ್ ಮಾಡಿರಿ. ರಿಯಲಿ ಡೆಡಿಕೇಟೆಡ್ ಪರ್ಸನ್ಸ್, ನಾನು ಕಲಿಬಹುದು, ಇದರಲ್ಲಿ ಕಲಿಬೇಕು, ಮತ್ತು ಹಂಗೆ ಲರ್ನಿಂಗ್ ಆ್ಯಂಡ್ ಅರ್ನಿಂಗ್ ಕಲಿಬೇಕು ಮತ್ತು ದುಡಿಬೇಕು ಅಂತ ಯಾರ್ಯಾರ ಮನಸ್ಥಿತಿ ಐತಲ್ಲ, ಸುಮ್ಮನೆ ಏನೋ ಹಿಂಗೆ ಬಂದೆ ಹೋದೆ ನೋಡೋಣ ಬಾ ಅಂತ ದಯವಿಟ್ಟು ಇಂಥವ್ರು ನನಗೆ ಬೇಕಾಗಿಲ್ಲ. ನನಗೆ ಸೀರಿಯಸ್ಲಿ ನಾವೇನೋ ಒಂದು ಮಾಡಬೇಕು ಜೀವನದಾಗೆ. ಇಂಥ ಜೀವನ ನಾವು ಈಗೇನು ನಮ್ದು ಸ್ಟೇಟಸ್ ಐತಲ್ಲ ನಿಮ್ದು ಸದ್ಯಕ್ಕಿರೋದು ಅದು ಬೇಡ, ನನಗೆ ಇದರಿಂದ ಒಂದು ಚಲೋ ಜೀವನ ನಾವು ಮಾಡಬೇಕು, ಭಾಳ ನಿಮ್ಮ ಡ್ರೀಮ್ಸ್ ಇರೋದವಲ್ಲ ಅವನ್ನೆಲ್ಲ ನಾನು ಫುಲ್ಫಿಲ್ ಮಾಡ್ಕೋಬೇಕನ್ನಾರ ಪ್ಲೀಸ್ ವಾಟ್ಸಪ್ಪಿಗೆ ಬರ್ರಿ, ಅಂದರೆ ಅದು ಕಾಂಟ್ಯಾಕ್ಟ್ ಮಾಡಿರಿ ಅದ್ರ ಬಗ್ಗೆ. ಸೊ ಈಗ ರೀಡಿಂಗ್ ಕಡೆ ಲಕ್ಷ್ಯ ಕೊಡೋಣ. ಡೀಪ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ವಿಜುವಲೈಸ್ ಮಾಡ್ಕೊಂಡ್ರೆ deep feelings of your person, deep feelings of your person. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಒಂದು ಐಕಾನ್ ಹಾಕಿ, ಏನೋ ಒಂದು ಮಾಡಿ ಎನರ್ಜಿ ಎಕ್ಷನ್ ಮಾಡ್ಕೊಳ್ರಿ ಅಷ್ಟೆ. ಕಮೆಂಟ್ ಒಳಗೆ ಬರೋ ಮುಂದೆ ಇಲ್ಲಿ ರೀಡಿಂಗ್ ಒಳಗೆ ನಿಮ್ಗೆ ಏನು ಒಳ್ಳೇದು ಬೇಕು, ನಿಮ್ಮ ಜೀವನಕ್ಕೆ ಏನು ಒಳ್ಳೇದು ಬೇಕು, ನಿಮ್ಮ ರಿಲೇಷನ್ಶಿಪ್ಪಿಗೆ ಚೆನ್ನಾಗಿ ಹಾಕಿ ಏನು ಬೇಕು ಅದನ್ನು ಬರೀರಿ. ನಿಮಗೆ ನೋವುಗಳದಾವು, ಬಿಟ್ಟು ಹೋಗ್ಯಾರ, ಅದನ್ನು ಮಾಡ್ಯಾರ, ಇದನ್ನು ಮಾಡ್ಯಾರ, ಅದನ್ನು ಒಂದು ಶಾರ್ಟ್ ಅದನ್ನು ಬರ್ಯಾಕೆ ಹೋಗ್ಬೇಡ್ರಿ, ಅದನ್ನು ಪಾಸಿಟಿವ್ ಒಳಗೆ ಬರೀರಿ, ಕಲೀರಿ ಬರೆಯೋದನ್ನು. ನೋಡಿ ಜೀವನದಾಗ ಏನೇನು ಚೇಂಜ್ ಆಗತ್ತೆ ಅಂತಂದು. ಸೊ ಡೀಪ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಒಳಗಿಲ್ಲೇ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಒಂದು ಒಳ್ಳೆ ಜೀವನ ಮಾಡಬೇಕು, ಎಮೋಷ್ನಲಿ ಭಾಳ ಅಟ್ಯಾಚ್ ಆಗ್ಯಾರ ಅನ್ನಿಸ್ತೈತಿ, ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದಾರ ನಿಮ್ಮ ಜೀವನನೂ ಕೂಡ. ಸೊ ಅವ್ರಿಗೆ ಅನ್ನಿಸ್ತೈತಿ ನೀವು ಒಂಥರ ಸೋಲ್ಮೇಟ್ ಎನರ್ಜಿ. ಅವರಿಗೆ ಸೋಲ್ಮೇಟ್ ಎನರ್ಜಿ ಅಂದರೆ ಅದಕ್ಕೊಂದು ಅಂಡರ್ಲೈನ್ ಮಾಡಿರಿ. ಸೋಲ್ಮೇಟ್ ಎನರ್ಜಿನ ಬಂದ್ರಲ್ಲ ನಾವು ಮದುವೆ ಮಾಡ್ಕೊಳಕ್ಕಾಗಲ್ಲ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗೋಕ್ಕಿರಲ್ಲ. ಸೋಲ್ಮೇಟ್ ಎನರ್ಜಿ ಅಂದ್ರೆ ಜೀವನದ ಕೆಲವೊಂದು ಸತ್ಯಗಳನ್ನು ನಮಗೆ ತಿಳಿಸ್ತಾರೆ, ಆತ್ಮಕಾರಕ ಅವರು. ಸೊ ಇಲ್ಲಿ ಏಸ್ ಆಫ್ ಸೋರ್ಡ್ಸ್ ಇನ್ ರಿವರ್ಸ್, 5 ಆಫ್ ಪೆಂಟಿಕಲ್ಸ್ ಇನ್ ರಿವರ್ಸ್, 6 ಆಫ್ ಪೆಂಟಿಕಲ್ಸ್, 2 ಆಫ್ ವಾಂಡ್ಸ್ ಇನ್ ರಿವರ್ಸ್, ದ ಸನ್ ಇನ್ ರಿವರ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್ ಇನ್ ರಿವರ್ಸ್ ಆ್ಯಂಡ್ 3 ಆಫ್ ಪೆಂಟಿಕಲ್ಸ್ ಇನ್ ರಿವರ್ಸ್. ಸೊ ಇಲ್ಲಿ ಪೆಂಟಿಕಲ್ಸ್ ಎನರ್ಜಿ ನಿಮಗೆ ಇಲ್ಲಿ ಕಾಣ್ತಾ ಐತಿ. ಡೀಪ್ ಸಬ್ಕಾನ್ಷಿಯಸ್ ಒಳಗೆ ನಿಮ್ಮ ವ್ಯಕ್ತಿಗಿರೋದು ಹಣಕಾಸು ಹೆಂಗೆ ಮ್ಯಾನೇಜ್ ಮಾಡಬೇಕು, ನಾನು ಹಣಕಾಸಿಂದ ನನ್ನ ಜೀವನದೊಳಗೆ ನಾನು ಕರಿಯರ್ ಹೆಂಗೆ ಮಾಡಬೇಕು, ನಾನು ಚೆನ್ನಾಗಿರೋ ಒಂದು ಗಾಡಿ ಹೆಂಗೆ ತೊಗೋಬೇಕು,
ನನ್ನ ಸ್ಟೇಟಸ್ನ ಹೆಂಗೆ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋದೇ ಇಲ್ಲಿ ಅವರಿಗೆ ಸಬ್ ಕಾನ್ಷಿಯಸ್ ಒಳಗೆ ಜಾಸ್ತಿ ಓಡ್ತಾ ಇರೋದು. ನಿಮ್ಮ ರಿಲೇಷನ್ಶಿಪ್ ಒಳಗೆ ಇದ್ರೂ ಹೇಳ್ತದೆ ಅಂದ್ರೆ ನಿಮ್ಮ ಜೊತೆಗೆ ಕುಂತಾರ, ನಿಮ್ಮ ಜೊತೆಗೆ ಮಾತಾಡ್ತಿರ್ತಾರ. ನಿಮ್ಮ ಉದಾಹರಣೆ ನಿಮ್ಮ ಜೊತೆಗೆ ಇಬ್ರು ಕುತ್ಕೊಂಡು ಮಾತಾಡಕತ್ತೀರಿ ಅಂತ ಇಟ್ಕೊಳ್ಳೋಣ. ಬಟ್ ನಿಮ್ಮ ಎದುರಿಗೆ ಹಾಂ ಹ್ಞೂ ಹ್ಞೂ ಮಾತಾಡ್ತಿರ್ತಾರ, ತಲೆ ಒಳಗೆ ಏನು ನೋಡ್ತಿರ್ತದೆ, ತಲೆ ಹಿಂದೆ ಒಳಗೆ ಡೀಪ್ ಇನ್ಸೈಡ್ ಹೌದು ನನ್ನಲ್ಲಿ ಮೀಟಿಂಗ್ ಇತ್ತು, ನನ್ನೊಂದೊಂದು ಇದಕ್ಕೆ ಹೋಗೋದಿತ್ತು, ನಾ ಏನು ಮಾಡಲಿ, ನಾ ಹೆಂಗೆ ಮತ್ತೆ ಇದನ್ನು ಚೆನ್ನಾಗಿ ಮಾಡ್ಕೊಳ್ಳಿ, ನಾ ಯಾವ ಜಾಬಿಗೆ ಹೋಗಲಿ, ತಲೆಯಾಗ ಏನು ಓಡ್ತಿರ್ತೈತಿ ಬರೀ ಯಾವ ಕಾರ್ ತೊಗೊಳ್ಳಿ, ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲಿ ಮನೆ ತೊಗೊಳ್ಳಿ, ಅಲ್ಲೊಂದು ಸೈಟ್ ಹೇಳಿದ್ರಂತ ಅಲ್ಲಿ ತಗೊಳಕ್ಕೆ ಹೋಗ್ಲಾ, ಅದೇನೋ ಸಾಮಾನು ತೊಗೋಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಉದಾಹರಣೆ ಹೇಳ್ತದಾನೆ. ಬ್ಯಾಕ್ ಆಫ್ ದ ಮೈಂಡ್ ಡೀಪ್ ಇನ್ಸೈಡ್ ಇದು ಓಡ್ತಿರ್ತೈತಿ ಅವರಿಗೆ. ದಿಸ್ ಈಸ್ ಕಾಲ್ಡ್ ಸಬ್ ಕಾನ್ಷಿಯಸ್ ಮೈಂಡ್. ಹಂಗಂದು ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅನ್ನಂಗಿಲ್ಲ, ಐತಿ. ಓಕೆ, ಅದನ್ನು ಮತ್ತೆ ತಪ್ಪು ತಿಳ್ಕೊಬೇಡ. ಈಕ್ವಲ್ ಆ್ಯಂಡ್ ಗಿವ್ ಅಂದರೆ ಎನರ್ಜಿ ಎಕ್ಸ್ಚೇಂಜ್ ನಿಮ್ಮಿಬ್ಬರ ನಡುವೆ ಚೆನ್ನಾಗಿರ್ಬೇಕಂತಲೇ ಇಷ್ಟಪಡ್ತಾರೆ ನಿಮ್ಮ ವ್ಯಕ್ತಿ. ಅಂದರೆ ನೀವೇನು ಎಷ್ಟು ಪ್ರೀತಿ ಕೊಡ್ತೀರೋ ಅಷ್ಟು ಅದರ ಡಬಲ್ ಪ್ರೀತಿ ನಿಮಗೆ ಕೊಡ್ಬೇಕಂತಲೇ ಇಷ್ಟಪಡ್ತಾರೆ. ನಿಮ್ಗೊಂದು ಸ್ಟೇಬಲ್ ಆಗಿರೋಂಥದ್ದು ಒಂದು ಜೀವನನ ಕೊಡ್ಬೇಕಂತಲೇ ಇಷ್ಟಪಡ್ತಿದ್ದಾರೆ. ಬಟ್ ಅದಕ್ಕೆ ಕಷ್ಟಪಡ್ತಿದ್ದಾರೆ, ಅದಕ್ಕೆ ಅಷ್ಟು ಆಗಕತ್ತಿಲ್ಲ ಅವ್ರಿಗೆ, ಅದಕ್ಕೆ ಅದು ಭಾಳ ಓಡ್ತೈತಿ. ನಿಮ್ಮ ಜೊತೆಗೆ ಮಾತು ಕಮ್ಮಿ ಆಡ್ತಿರ್ಬೋದು, ಅಥವಾ ನಿಮ್ಮ ಜೊತೆಗೆ ಏನು ಮಾತಾಡ್ಬೇಕು ನಾನು ಅನ್ನೋದು ಅವರಿಗೆ ಒಂದೊಂದು ಸಲ ಹೊಳಂಗಿಲ್ಲ ಅನಿಸುತ್ತೆ ತಲೆ ಒಳಗೆ. ನೀವು ಭಾಳ ಹೊಸ್ದಾಗಿ ಏನೋ ಮಾತಾಡ್ತೀರಿ, ಅವ್ರಿಗೆ ಏನು ರಿಯಾಕ್ಟ್ ಕೊಡ್ಬೇಕು ಪಟ್ ಅಂತ ಗೊತ್ತಾಗಲ್ಲ. ಹೊಸ ಐಡಿಯಾಸ್ ಹೊಳಿಬೇಕಲ್ಲ ಅಂದ ಅವು ಟಕ್ ಅಂತ ಅವರಿಗೆ ಹೊಳೆ ಅಂತ ಪರಿಸ್ಥಿತಿ ಇಲ್ಲ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ, ನಾ ಏನು ಮಾಡಲಿ ಹೆಂಗೆ ಮಾಡಲಿ, ಬಟ್ ಅದು ನನಗೆ ಅದು ಆಗಕತ್ತಿಲ್ಲ, ಹೌ ಕ್ಯಾನ್ ಐ ಮೇಕ್ ಇಟ್ ಹ್ಯಾಪನ್. ಹಂಗೆ ಇಲ್ಲಿ ಭಾಳ ಜನರಿಗೆ ಯಾರು ನೋಡ್ತಿದ್ದಾನೆ ವ್ಯೂವರ್ಸ್, ನಿಮ್ಮ ರಿಲೇಷನ್ಶಿಪ್ ಒಳಗೆ ಮಕ್ಕಳು ಇರೋರು ಭಾಳ ಜನ ಅದಿರ ಅನಿಸುತ್ತಿಲ್ಲ. ಮಕ್ಕಳ ವಿಷಯ ಒಳಗೂ ಅವರು ಸೊ ಅದು ಅಂದ್ರೆ ಮಕ್ಕಳಿಗೆ ನಾ ಹೆಂಗೆ ಸ್ಟೆಬಿಲಿಟಿ ಕೊಡಲಿ, ಯಾವ ಸ್ಕೂಲಿಗೆ ಹಾಕಲಿ, ಇದನ್ನು ಅವ್ರದ್ದು ಜವಾಬ್ದಾರಿ ಅಲ್ಲ. ಅಂಥದ್ದು ವಿಚಾರ ಮಾಡ್ತಿದ್ದಾರೆ. ನಿಮ್ಮ ರಿಲೇಷನ್ಶಿಪ್ ಒಳಗೆ ಬಂತಲ್ಲ ಇದು, ಅದ್ರ ಬಗ್ಗೆನೂ ವಿಚಾರ ಮಾಡ್ತಾರೆ. ಮೋಸ್ಟ್ಲಿ ಅದ್ರ ಬಗ್ಗೆ ನಿಮ್ಮ ನಡು ಒಂದು ಸ್ವಲ್ಪ ಮಾತುಕತೆನೂ ಹಾಕೋ ಅನಿಸುತ್ತಿಲ್ಲ. ಮೇಲೆ ನೀವು ಯಾಕೆ ಸೆಟ್ ಮಾಡ್ತೀರಿ ಎಲ್ಲ ಮಾಡ್ತೀರಿ, ಬಟ್ ಅವರಿಗೆ ಒಳಗೆ ಅದ್ರದ್ದು ಒಂದು ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಅವರಿಗೆ ಹೆಂಗೆ ಮಾಡಲಿ, ನಾ ಇಷ್ಟೊಂದು ದುಡ್ಡು ಎಲ್ಲಿಂದ ತರಲಿ, ನಾ ಇಂಥ ಸ್ಕೂಲಿಗೆ ಹೆಂಗೆ ಸರಿಸ್ಲಿ, ಮಕ್ಕಳದೆಲ್ಲ ವಿಶಸ್ನ ಹೆಂಗೆ ಫುಲ್ಫಿಲ್ ಮಾಡಲಿ, ಅವ್ರು ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಯಾರಾಗಿರ್ರಿ. ಸೊ ಇಂಥವೆಲ್ಲ ಸಬ್ ಕಾನ್ಷಿಯಸ್ ಒಳಗೆ ಟೆನ್ಷನ್ಸ್ ಅದಾವೆ ನಿಮ್ಮ ವ್ಯಕ್ತಿಗೆ. ಹೀಗಾಗಿ ಸಿಟ್ಟು ಭಾಳ ಮಾಡ್ತಾರೆ ಅನಿಸುತ್ತೆ ಇವರು. ಅಟೆನ್ಷನ್ ಬೇಕು ಅಂತ ಭಾಳ ಕೇಳುವಂಥ ವ್ಯಕ್ತಿ. ಅದನ್ನ ಅಂದರೆ ಇಂಡೈರೆಕ್ಟಾಗಿ ಹೆಂಗೋ ನೀವು ಅವ್ರನ್ನ ಒಂದು ಸ್ವಲ್ಪ ಮಾತಾಡ್ಸಿಲ್ಲ ಅಂದ್ರೂ ಸಿಟ್ಟು ಬರ್ಬೋದು, ಅಥವಾ ನೀವು ಅವ್ರಿಗೆ ಲಕ್ಷ್ಯ ಕೊಟ್ಟಿಲ್ಲ ಅವ್ರ ಕಡೆಗೆ. ಸಣ್ಣ ಮಕ್ಳು ಹೆಂಗೆ ನೋಡ್ರಿ, ಸ್ವಲ್ಪ ಅಟೆನ್ಷನ್ ಕೊಡ್ಬೇಕು ಅವರಿಗೆ. ಯಾಕಂದ್ರೆ ಅವ್ರಿಗೆ ಒಳಗೆ ಹಂಗೆ ನಿಮ್ಮ ವ್ಯಕ್ತಿಗೆ ಆ ರೀತಿ ನೀವು ಅಟೆನ್ಷನ್ ಕೊಟ್ಟಿಲ್ಲ ಅಂದ್ರೆ ಇರಿಟೇಟ್ ಆಕತಿ, ಸಿಟ್ಟು ಬರ್ತೈತಿ. ಯಾಕಂದ್ರೆ ಅವ್ರಿಗೆ ಒಳಗೆ ಟೆನ್ಷನ್ಸ್ ಅದಾವಲ್ಲ, ಅದನ್ನು ಹೊರಗೆ ಹೆಂಗೆ ನಿಮ್ಗೆ ಎಕ್ಸ್ಪ್ರೆಸ್ ಮಾಡೋಕೆ ಅವ್ರಿಗೆ ಬಂದಿಲ್ಲ ಒಳಗಿನ ಚಿಂತೆಗಳನ್ನು, ಅದನ್ನು ಬೇರೆ ರೂಪದೊಳಗೆ ಅದನ್ನ ತೋರಿಸ್ತದಾರ ಇಲ್ಲ ನಿಮ್ಮ ವ್ಯಕ್ತಿ. ಭಾಳ ಕನ್ಫ್ಯೂಷನ್ಸ್ ಅದಾವು ನಿಮ್ಮ ಸುಪ್ತ ಮನಸ್ಸೊಳಗೆ ನಿಮ್ಮ ವ್ಯಕ್ತಿಗೆ. ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ಇಲ್ಲಿ ಕಾಣ್ತಿರೋದಂದ್ರೆ ನಾನು ಹೇಳಿದ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ, ನಿಮ್ಮ ರಿಲೇಷನ್ಶಿಪ್ ಒಳಗೆ ಇದು ದುಡ್ಡಿನ ವಿಷಯನ ಭಾಳ ಬರ್ತದೆ, ಅಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಬರ್ತದವ. ಅವ್ರಿಗೆ ಅನಿಸ್ತೈತಿ ನನಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ, ನನ್ನ ಜೊತೆಗೆ ಒಂದು ಬ್ಯಾಕ್ ಬೋನ್ ಆಗಿ ನಿಂದಿರ್ಬೇಕಲ್ಲ ಒಬ್ರು ಯಾರು, ನಾ ಅದೇನೇ ನೀ ಇದನ್ನು ಮಾಡೋ ಚಲೋ ಆಕತಿ, ನಾ ಅದೇನೇ ಸರಿ ಇದನ್ನು ಮಾಡಿ, ಹಿಂಗೆ ಅವರಿಗೆ ಯಾರು ಕರೆಕ್ಟ್ ಗೈಡ್ ಮಾಡೋರು ಯಾರೂ ಇಲ್ಲ, ಫ್ರೆಂಡ್ಸು ಇಲ್ಲ, ಹೊರಗಿನರು ಯಾರಿಲ್ಲ. ಆಲ್ರೆಡಿ ಲಾಸಸ್ ಭಾಳ ಆಗ್ಯಾವು, ಅದ್ರ ಬಗ್ಗೆನೂ ಭಾಳ ವಿಚಾರ ಮಾಡ್ತಿದ್ದಾರೆ ನಿಮ್ಮ ವ್ಯಕ್ತಿ. ಚೆನ್ನಾಗಿ ಮೋಸ್ಟ್ಲಿ ಇಲ್ಲಿ ಭಾಳ ಜನರಿಗೆ ಚೆನ್ನಾಗಿ ವೆಲ್ದಿ ಇದ್ದಂಥ ಪರ್ಸನ್, ಅಂದರೆ ಒಂದು ಸ್ಟೇಟಸ್ ಅವ್ರದ್ದು ಫೈನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗಿತ್ತು ಒನ್ಸ್ ಅಪಾನ್ ಎ ಟೈಮ್, ಈಗ ಭಾಳ ಎಲ್ಲ ಕಳ್ಕೊಂಬಿಟ್ರೆ ಅನಿಸುತ್ತೆ. ಮೋಸ್ಟ್ಲಿ ಬರೀ ಬೇರೆಯವ್ರಿಗಾಗಿ ಮಾಡಿನೇ ಬೇರೆಯವ್ರಿಗೋಸ್ಕರ ಹೆಲ್ಪ್ ಮಾಡಿದೆ, ಅದು ದುಡ್ಡು ಬರಬೇಕಾಗಿತ್ತು ರೀ, ಬಂದಿಲ್ಲ. ಇನ್ನೊಬ್ರು ಏನೋ ಕೇಳಿದ್ರಿ ಕೊಟ್ಟಿದ್ದೀರಿ, ನಾ ಬಂದಿಲ್ಲ ರೀ. ಸೊ ದೇ ಆರ್ ಥಿಂಕಿಂಗ್ ಟೂ ಮಚ್ ಅಬೌಟ್ ದಿಸ್. ಅಪಾರ್ಚುನಿಟಿನೂ ಸಿಗ್ವಲ್ದು ಅವರಿಗೆ, ಅದನ್ನು ಹೆಂಗೆ ರೀಗೇನ್ ಮಾಡ್ಬೇಕು ನಾನು. ಸೊ ನೋಡ್ರಿ, ಇದು ನಿಮ್ಮ ಸಬ್ ಕಾನ್ಷಿಯಸ್ ಫೀಲಿಂಗ್ಸ್ ಆಫ್ ಯುವರ್ ಅಥವಾ ಥಾಟ್ಸ್ ಆಫ್ ಯುವರ್ ಪರ್ಸನ್ನಲ್ಲಿ
ನಿಮ್ಮ ಜೊತೆಗೆ ಯಾಕೆ ಹಿಂಗೆ ಬಿಹೇವ್ ಮಾಡ್ತದಾರೆ ನಿಮ್ಮ ವ್ಯಕ್ತಿನ ನಿಮಗೆ ಗೊತ್ತಾದ್ರೆ ಮೋಸ್ಟ್ಲಿ ನೀವು ಸ್ವಲ್ಪ ಅವರಿಗೆ ಸಪೋರ್ಟಿವ್ ಸಿಸ್ಟಮ್ ಆಗಿರಬಹುದು. ಸಪೋರ್ಟ್ ಅಟ್ಲೀಸ್ಟ್ ಒಂದು ಮಾರಲ್ ಸಪೋರ್ಟ್ ಆಗಿರ್ರಿ. ಒಂದು ಮಾತಾಡೋದ್ರಿಂದ ಒಬ್ಬರಿಗೆ ಮನಸ್ಸಿಗೆ ಸಮಾಧಾನ ಬರ್ತೈತಿ, ಧೈರ್ಯ ಬರ್ತೈತಿ. ಹೋಗೋ ಮನುಷ್ಯಗೆ ಎಸ್ ಯು ಕ್ಯಾನ್ ಡೂ ಇಟ್ ಕಮ್ ಆನ್ ಅಂತಂದು ಕರೆದ್ರೆ ಎಸ್ ನಾನು ಮಾಡಬಹುದನು, ನನ್ನೊಳಗೂ ಒಂದು ಎಬಿಲಿಟಿ ಐತಿ, ನನಗೂ ಒಂದು ಒಳ್ಳೆ ಟೈಮ್ ಬರ್ತೈತಿ, ಇಷ್ಟಂತೂ ನೀವು ಮಾಡ್ಬೋದಲ್ಲ, ಮಾಡಿರಿ. ಕೆಲವೊಂದು ಸಲ ನೀವು ಹಿಂಗೆ ಮಾಡಕ್ಕೆ ಹೋದ್ರೂ ಎದುರಿಗಿರೋ ವ್ಯಕ್ತಿ, ಯಾಕಂದ್ರೆ ಈಗೋಸ್ಟಿಕ್ ಅದಾರ ಇಲ್ಲಿ, ನಾ ಎಲ್ಲ ಮಾಡ್ಕೊತಾನೆ ತಗೋ, ನಿನ್ನ ಹೆಲ್ಪ್ ಬೇಕಾಗಿಲ್ಲ ಅನ್ನೋರು ಅದಾರ ಇಲ್ಲಿ, ಭಾಳ ಜನ ಅದಾರ. ಸೊ ಎಷ್ಟು ಬೇಕಲ್ಲ ಅಷ್ಟೇ ಹೇಳ್ರಿ ಅವ್ರಿಗೆ. ಬಟ್ ಹೇಳ್ರಿ ನಿಮ್ಗೆ ಏನಾರ ಕಷ್ಟ ಬೇಕು ನಾ ಅದೇನೆ ಅಂತ ಇಷ್ಟು ಹೇಳ್ರಿ. ಅಟ್ಲೀಸ್ಟ್ ಐ ಆಮ್ ದೇರ್ ಫಾರ್ ಯು ಅಂತ ಹೇಳ್ತೇವಲ್ಲ. ಓಕೆ, ನೀವು ಮಾಡ್ಕೊತೀರ ಮಾಡ್ಕೊರಿ, ನೋ ಪ್ರಾಬ್ಲಮ್. ಬಟ್ ಏನಾರ ಒಂದು ನಿಮ್ಗೆ ಸಪೋರ್ಟ್ ಸಿಸ್ಟಮ್ ಬೇಕು, ಅದು ಎಮೋಷ್ನಲಿ ಆಗಿರ್ಬೋದು, ಮಾರಲಿ ಆಗಿರ್ಬೋದು. ನಾವು ಅದೇವಿ. ಫೈನಾನ್ಷಿಯಲ್ ಮಾಡೋದ್ರೆ ಫೈನಾನ್ಷಿಯಲ್ ಮಾಡಿರಿ, ನೋ ಪ್ರಾಬ್ಲಮ್. ಸೊ ಒರಾಕಲ್ ಕಾರ್ಡ್ಸಿಂದ ಏನು ಬರ್ತದೆ ನಿಮಗೆ ಮತ್ತೇನಾದರೂ ಮೆಸೇಜಸ್ ಬರೋದು? ಡೀಪ್ ಸಬ್ಕಾನ್ಷಿಯಸ್ ಫೀಲಿಂಗ್ಸ್ ನಿಮ್ಮ ವ್ಯಕ್ತಿದು. ರಿಸೆಪ್ಷನ್, ಇದು ಯಾರೋ ಮೋಸ ಮಾಡ್ಯಾರ ನಿಮ್ಮ ವ್ಯಕ್ತಿಗೆ, ಅದನ್ನು ಹೇಳ್ಕೊಳಕ್ಕಾಗಕತ್ತಿಲ್ಲ ಅವರು. ಯಾಕಂದ್ರೆ ಅವ್ರು ಚೆನ್ನಾಗಿರೋ ವ್ಯಕ್ತಿ, ಒಂದು ಸಕ್ಸಸ್, ಅರ್ಲಿ ಸಕ್ಸಸ್ ಸಿಕ್ಕಿತ್ತು ಅವ್ರ ಜೀವನದಾಗ. ಅಂದ್ರೆ ಲಘುನ ಅವರು ಚೆನ್ನಾಗಿದ್ರು ಜೀವನದಾಗ. ಒಂದು ಒಳ್ಳೇದು ಜಾಬ್ ಓದ್ತಾ ಇದ್ದೀರಿ, ಪಟ್ ಅಂತ ನನಗೆ ಜಾಬ್ ಸಿಕ್ಬಿಡ್ತ್ರಿ. ನಾನು ಹಂಗೆ ಕರಿಯರ್ ಹಂಗೆ ನಾನು ಚೆನ್ನಾಗಿ ಹಾಕ್ಕೊಂತಾನೆ ಹೋದೆ, ನನಗೇನೂ ಪ್ರಾಬ್ಲಮ್ ಅನಿಸಿಲ್ಲ ರೀ. ಸಣ್ಣ ವಯಸ್ಸಿಗೆ ಒಂದು ಯಶಸ್ಸು ಸಿಕ್ಬಿಡ್ತದಲ್ಲ, ಅದು ಎಲ್ಲ ಒಂಥರ ಯಾರೋ ಮೋಸದಿಂದ ಅವರಿಗೆ ಕಳ್ಕೊಂಡ್ರ ಅನಿಸುತ್ತಿಲ್ಲ. ಅದನ್ನು ಹೇಳ್ಕೊಳಕ್ಕಾಗಕತ್ತಿಲ್ಲ ಅದನ್ನ ಅವರಿಗೆ. ಅಥವಾ ಈಗ ಸದ್ಯ ಇರೋಂಥ ಕೆಲವೊಂದು ವ್ಯಕ್ತಿಗಳನ್ನ ಅವ್ರ ಜೀವನದಾಗ ಇವ್ರಿಗೆ ಗುರ್ತಿಸೋಕೆ ಆಗಕತ್ತಿಲ್ಲ. ಅವರು ಮಾಸ್ಕ್ ಹಾಕೊಂಡು ಅದಾರ ಅನಿಸುತ್ತೆ. ಮಾಸ್ಕ್ ಹಾಕೊಂಡು ಅದಾರ ಅಂದ್ರೆ ಹಿಂದೊಂದು ಮುಂದೊಂದು ಇವ್ರ ಮುಂದೆ ಚೆನ್ನಾಗೇ ಇರ್ತಾರೆ, ಬಟ್ ಹಿಂದಿಂದ ಏನು ಮಾಡ್ತಾರೆ, ಇವರಿಗೆ ಮೋಸ ಮಾಡ್ತಿರ್ತಾರೆ, ಹಂಗೆ ಸುಳ್ಳು ಹೇಳ್ತಿರ್ತಾರೆ. ಸೊ ಇಟ್ ಈಸ್ ಸೇಫ್ ಫಾರ್ ಯು ಟು ಲವ್ ಅಂತಂದ್ರೆ ನಮ್ಮನ್ನು ಸೆಲ್ಫ್ ಲವ್ ಮಾಡ್ಕೋಬೇಕು ಅಂತ ಹೇಳ್ತಾ ಇರೋದಿಲ್ಲ ಕಾರ್ಡಿದೆ. ಡೀಪ್ ಇನ್ಸೈಡ್ ಅವ್ರಿಗೆ ಅನಿಸ್ತತಿ, ನನ್ನನ್ನು ಕೇರ್ ಮಾಡ್ಕೋಬೇಕು, ನನ್ನನ್ನು ಪ್ರೀತಿ ಮಾಡ್ಕೋಬೇಕು. ಓಕೆ, ಇಟ್ ಈಸ್ ಸೇಫ್ ಫಾರ್ ಯು ಟು ಲವ್ ಅಂದರೆ ನಿನಗೆ ಬೇರೆ ಪ್ರೀತಿ ಮಾಡಿ ಸೇಫ್ ಅಂತ ಅಲ್ಲ, ನನ್ನನ್ನು ಪ್ರೀತಿ ಮಾಡ್ಕೋಬೇಕು. ಬಟ್ ಅದು ಆಗಕತ್ತಿಲ್ಲ, ಯಾಕಂದ್ರೆ ದೇ ಆರ್ ವೆರಿ 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 ಕನ್ಫ್ಯೂಸ್ಡ್. ಆ ರಿಸೆಪ್ಟಿವಿಟಿ ಮೋಡಿಗೆ ಬರ್ಬೇಕು ಅಂತ ಅನಿಸುತ್ತೆ ಅವರಿಗೆ. ನಾನು ಓಪನ್ ಅಪ್ ಆಗಬೇಕು, ಇಲ್ಲಿ ಬ್ರೇಕಪ್ ಏನಾರು ಆಗಿದ್ದು ಅಂದ್ರೂ ಕೆಲವೊಬ್ಬರಿಗೆ ಓಪನ್ ಅಪ್ ಆಗಬೇಕು. ಅಥವಾ ಏನೋ ಒಂದು ಬಿಸ್ನೆಸ್ ಒಳಗೆ ಲಾಸ್ ಮಾಡ್ಕೊಂಡು ಇನ್ನೊಂದು ಬಿಸ್ನೆಸ್ಸಿಗೆ ನಾ ಕೈ ಹಾಕ್ಬೋದು, ಧೈರ್ಯ ಮಾಡಿ ಹೆಂಗೋ ಮಾಡಿ ಆದಲ್ಲ ಮತ್ತು ಅದು. ಬಟ್ ಕನ್ಫ್ಯೂಸ್ ಮಾಡೋದ, ಆ ಎನರ್ಜಿಗೆ ವಾಪಸ್ ಬರೋಕೆ ಕಷ್ಟ ಆಗ್ತೈತಿ. ಓಕೆ, ಕ್ಲಾರಿಟಿ ಸಿಗಲಿ ನನ್ನ ಜೀವನಕ್ಕೆ, ನಮ್ಮ ರಿಲೇಷನ್ಶಿಪ್ಪಿಗೂ ಆಯ್ತು, ಎಲ್ಲನೂ ಬಂತು. ಯಾಕಂದ್ರೆ ಅವ್ರ ಮನಸ್ಸು ಕ್ಲಿಯರ್ ಇತ್ತಂದ್ರೆ ನಿಮ್ಮ ರಿಲೇಷನ್ಶಿಪ್ಪು ಕ್ಲಿಯರ್ ಇರ್ತೈತಿ. ಅವ್ರ ಮನಸ್ಸೊಳಗೆ ಏನೋ ಇಟ್ಕೊಂಡು ನಿಮ್ಗೆ ಒಂಥರ ಕನ್ಫ್ಯೂಸ್, ಯಾಕೆ ಹಿಂಗೆ ಮಾಡ್ತಾರೆ, ಏನಾಗಕತ್ತೈತಿ, ಇನ್ನೊಬ್ರು ಯಾರೋ ಬಂದ್ರನು. ಭಾಳ ಜನ ಹಂಗೆ ಥರ್ಡ್ ಪಾರ್ಟಿ ಬಂತನ್ರಿ ಮ್ಯಾಮ್, ಯಾರೋ ಬಂದಿರ್ಬೇಕು ನೋಡ್ರಿ ಅವ್ರ ಜೀವನದಾಗ, ಆಗಲೇ ನಮ್ಮ ಬೆಟ್ಟು. ಅಯ್ಯೋ ಇದೇ ಥರ್ಡ್ ಪಾರ್ಟಿ, ಇಷ್ಟೆಲ್ಲ ಕಷ್ಟನ ಥರ್ಡ್ ಪಾರ್ಟಿ. ಓಕೆ, ದೇ ಆರ್ ಟ್ರೈಯಿಂಗ್. ಇದನ್ನೇನು ತಮ್ಮನ್ನು ತಾವು ಕ್ಲಾರಿಟಿ ಮಾಡ್ಕೊಂಡು, ತಮ್ಮನ್ನು ತಾವು ಸಮಾಧಾನ ಮಾಡಿಕೊಂಡು ಒಂದು ಡಿಸಿಷನ್ ಬರಬೇಕು, ನಮ್ಮ ಮುಂದೆ ಏನು ಮಾಡಬೇಕು ಅನ್ನೋದು ಅವರಿಗೆ ಐತಿ. ಇದು ನಿಮ್ಮ ರಿಲೇಷನ್ಶಿಪ್ ಬಗ್ಗೆನೂ ಬರ್ತದೆ. ಓಕೆ, ನೋಡ್ರಿ, ನಿಮ್ಮ ಜೊತೆ ಚೆನ್ನಾಗಿರ್ಬೇಕು ಅಂತ ಅವ್ರಿಗೆ ಐತಿ. ನಿಮ್ಮ ಜೊತೆಗೆ ಒಂದು ರೊಮ್ಯಾಂಟಿಕ್ ಆಗಿ ಸುತ್ತಾಡ್ಕೊಂಬಂದು, ಯಾಕಂದ್ರೆ ಮನಸ್ಸಿನ ಭಾವನೆಗಳು ಸ್ವಲ್ಪ ಹಗರು ಮಾಡ್ಕೋಬೇಕಂದ್ರೆ ಐತಿ, ಇಲ್ಲ ಅನ್ನಂಗಿಲ್ಲ. ಬಟ್ ಇಷ್ಟೆಲ್ಲ ಜೀವನದಾಗ ಕಷ್ಟ ಇದ್ದಾಗ ಇಲ್ಲ ಮಾಡಿದಾಗ ಸ್ವಲ್ಪ ಅವರಿಗೆ ಪ್ರಾಬ್ಲಮ್ ಆಗ್ತಾಯಿತ್ತು ಅಷ್ಟೆ, ಮತ್ತೇನಲ್ಲ. ಸೊ ನಿಮಗೇನಂದ್ರೆ ಇಲ್ಲಿ ನೀವು ಅದನ್ನು ಒಂದು ಯಾವುದೋ ಒಂದು ಮೂಲಕವಾಗಿ ಅವ್ರಿಗೆ ಒಂದು ಸಪೋರ್ಟಿವ್ ಸಿಸ್ಟಮ್ ಆಗಿದ್ರೆ, ಸಪೋರ್ಟಿವ್ ಸಿಸ್ಟಮ್ ಅಂದ್ರೆ ಒಂದು ಪ್ರೀತಿ ತೋರಿಸಿದ್ರಿ ಅಂದ್ರೆ, ಪ್ರೀತಿ ಅಂದ್ರೆ ಏನಿಲ್ಲ, ಹೋಗಿ ಮೈ ಮುಟ್ಟಿ ಮಾಡೋದ ಪ್ರೀತಿ ಅಲ್ಲ. ಒಂದು ಒಳ್ಳೆ ಮಾತಾಡಿದ್ರು ಎಲ್ಲ ಒಳ್ಳೇದಾಕತ್ ಮುಂದೆ ಚೆನ್ನಾಗಿರೋಣ ಅನ್ನೋದು ಅದೊಂದು ಪ್ರೀತಿನ. ಈ ಕಷ್ಟ ಹಿಂಗಿರಲ್ಲ, ಅಷ್ಟು ನೀವು ಒಂದು ಪಾಸಿಟಿವ್ ಆಗಿ ಹೇಳ್ಕೊಂತ ಹೊಂಟ್ರೆ ದಟ್ ಈಸ್ ಆಲ್ಸೋ ಲವ್. ಓಕೆ, ಸೊ ನಿಮ್ಮ
ಅಷ್ಟು ಸಪೋರ್ಟಿವ್ ಮಾಡ್ಕೊತ ಹೋದ್ರೆ ನಿಮ್ಮ ಜೀವನಕ್ಕೆ ಒಂದು ರೊಮ್ಯಾನ್ಸ್, ನೀವೇನು ಅನ್ಕೊಂತಿರಲ್ಲ, ಒಂದು ರೊಮ್ಯಾಂಟಿಕ್, ಒಂದು ಸೌಹಾರ್ದವಾಗಿರುವಂಥ ಒಂದು ರಿಲೇಷನ್ಶಿಪ್ಪು ನಿಮ್ದಾಗ ಚಾನ್ಸಸ್ ಐತಿ ಭಾಳ ದಿನ. ಬಿ ಹಾನೆಸ್ಟ್. ಓಕೆ, ನಿಮ್ಮ ಮನಸ್ಸಿನ ಭಾವನೆಗಳನ್ನ ಅಥವಾ ಮಾತಾಡೋ ಮುಂದೆ ಹಾನೆಸ್ಟಾಗಿ ಮಾತಾಡ್ರಿ, ಒಂದು ಪ್ರಾಮಾಣಿಕತೆಯಿಂದ ಮಾತಾಡ್ರಿ. ನೀವೇನೋ ಅಂತಿಲ್ಲ ಮನಸ್ಸಿನಾಗೆ ಅವ್ನಿಗೆ ಅಂದ್ರೆ ಸಾರಿ ಅವನು ಇವನಲ್ಲ ನಾ ಹೆಣ್ಮಗಳಾಗಿರೋದು ನಮ್ಗೆ ಮೋಸ್ಟ್ಲಿ ಹಂಗೆ ಅವಳು ಅವನು ಹಿಂಗೆ ಅವನ ಬರ್ತೈತಿ ಅಪೋಸಿಟ್ ಜೆಂಡರು. ಸೊ ಇಲ್ಲಿ ಜೆಂಡರ್ ಬೇಸ್ ಇಲ್ಲ, ಎಲ್ಲರೂ ಒಂದೇ. ಸೊ ಅವರು ಅವ್ರಿಗೆ ಆಗಿದ್ದ ಆತ ಹಂಗಾಗಬೇಕಾಗ ಅನ್ನೋ ಬಾಯ್ ಇಲ್ಲ 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 ಸಾರಿ ಹಿಂಗೆ ಆಗ್ಬಾರ್ದೈತೆ ಬಾಯಾಗ ಅನ್ನೋದು. ಬಟ್ ಮನಸ್ಸೊಳಗೆ ಏನು ಫೀಲಿಂಗ್ ಇರ್ತೈತಿ ಅದನ್ನು ಬೇರೆ ಮಾತಾಡ್ತೀರಿ. ಹಂಗೆ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಇರಲಿ ನಿಮಗಿಲ್ಲಿ. ಓಕೆ, ನೀವೇನೇ ಮಾತಾಡ್ರಿ ಏನೇ ಮಾಡಿರಿ ಹಾನೆಸ್ಟಾಗಿ ಕೊಡ್ರಿ. ನೀವು ಮಾಡ್ತಿರೋ ತಪ್ಪು ಹಿಂಗೆ ಮಾಡಿದ್ದೀನಿ ಹಿಂಗೆ ಆತು ಅನ್ಬೇಕು, ಅದನ್ನು ಹೇಳೇ ಬಿಡ್ರಿ. ಬಟ್ ಬಿ ಹಾನೆಸ್ಟ್ ವಿತ್. ಓಕೆ, ಸೊ ಎಲ್ಲ ಇಲ್ಲಿ ಅವ್ರಿಗೂ ಒಂದು ಕ್ಲಾರಿಟಿ ಸಿಗಕ್ಕೆ ದಾರಿ ಆಗ್ತೈತಿ. ಓಕೆ, ಸೊ ನೀವಿಲ್ಲಿ ಏನೇನು ಕ್ಲೇಮ್ ಮಾಡಬಹುದು ಅಂತಂದ್ರೆ ಇಲ್ಲಿ ಅಟ್ರಾಕ್ಷನ್ ಅಂತ ಮಾಡಿರಿ, ವೆರಿ ಸೂನ್ ಅಂತ ಮಾಡಿರಿ, ಅಂಡರ್ಸ್ಟ್ಯಾಂಡಿಂಗ್ ಅಂತ, ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಅಂತ ಮಾಡಿರಿ. ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಅಂದ್ರೆ ಮನಸ್ಸಿಂದ ಮನಸ್ಸಿಗೆ ಮಾತುಗಳು, ಮನಸ್ಸಿಂದ ಮನಸ್ಸಿಗೆ ಟೆಲಿಪತಿ ಕೇಳಿರಿ. ನೀವು ಇಲ್ಲಿ ಕೂತ್ ಮಾತಾಡಿದ್ರೆ ಎಲ್ಲೋ ಇದ್ದರಿಗೆ ಗೊತ್ತಾಗತ್ತದ. ಅವ್ರ ಕನ್ಫ್ಯೂಷನ್ಸಿಗೆಲ್ಲ ಒಂದು ಕ್ಲಾರಿಟಿ ಸಿಗಲಿ, ಇವ್ರಿಗೆ ದಾರಿ ತೋರಿಸ್ಲಿದ್ದೀವ್ರಂತ ನೀವಿಲ್ಲಿ ಮಾಡೋಕ್ಕಟ್ಟಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಅವೇಕಂಟ್ ಆರೋ ವಿತ್ ನಿಖಿತಾ. ನಿಮಗಿಲ್ಲೇ ರಿಲೇಷನ್ಶಿಪ್ಪಿಗೆ ಗೈಡೆನ್ಸ್ ಸಿಗ್ತಾ ಐತಿ, ನಿಮ್ಮ ಪರ್ಸ್ನಲ್ ಡೆವಲಪ್ಮೆಂಟಿಗೂ ನಿಮಗಿಲ್ಲೇ ಗೈಡೆನ್ಸ್ ಸಿಗ್ತಾ ಐತಿ, ನಿಮ್ಮ ಹೀಲಿಂಗಿಗೂ ಇಲ್ಲೇ ನಿಮಗೆ ಹೆಲ್ಪ್ಫುಲ್ ಆಗುವಂಥ ಗೈಡೆನ್ಸ್ ಸಿಗ್ತಾ ಐತಿ. ಸೊ ಮೇಕ್ ಯೂಸ್ ಆಫ್ ಇಟ್ ಆ್ಯಂಡ್ ಅಪ್ಗ್ರೇಡ್ ಯುವರ್ ಸೆಲ್ಫ್. ಅದನ್ನು ಯೂಸ್ ಮಾಡಿಕೊಂಡು ಖುಷಿಯಾಗಿರೋಕ್ಕೆ ಜೀವನ ಮತ್ತು ಅಪ್ಗ್ರೇಡ್ ಮಾಡಿಕೊಡ್ರಿ. ಇಲ್ಲೇ ನಿಂತು ನೀರು ಆಗಬೇಡ್ರಿ, ಹರಿಯೋ ನೀರು ಆಗ್ಬೇಕು ಯಾವಾಗಲೂ. ಆಗಲಿ ಅಂತ ಹೇಳ್ತಿದ್ದೀನಿ. ಸೊ ಬಿಸ್ನೆಸ್ ಅಪರ್ಚುನಿಟಿ ಅಂತ ಹೇಳೇನೆ, ಯಾರ್ಯಾರಿಗೆ ಇಷ್ಟ ಐತಿ ಸೊ ಜಾಯಿನ್ ಮೀ. ಓಕೆ, ಥ್ಯಾಂಕ್ ಯು. ಮತ್ತು ನಾಳೆ ಹೊಸ ರೀಡಿಂಗ್ ಒಂದಿಗೆ ನಿಮ್ಗೆ ಬೆಟ್ಟ ಹಾಕನಿ. ಅಲ್ಲಿವರೆಗೂ ಬಿ ಹ್ಯಾಪಿ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಪರ್ಸ್ನಲ್ ರೀಡಿಂಗಿಗೆ ಅಂತೂ ವಾಟ್ಸಪ್ಪಿಗೆ ಮೆಸೇಜ್ ಮಾಡೋದು ಎಲ್ಲರಿಗೂ ಗೊತ್ತೈತಿ. ಥ್ಯಾಂಕ್ ಯು.